ಇನ್ನು ಕಾರ್ಕಳದಲ್ಲಿ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಗೆದಷ್ಟು ಬಯಲಾಗ್ತಾ ಇದೆ ಈ ಆರೋಪಿಯ ಇತಿಹಾಸ. ಆರೋಪಿ ಅಲ್ತಾಫ್ ಡ್ರಗ್ ಪೆಡ್ಲರ್ ಎಂಬ ಸಂಶಯ ಈಗಾಗಲೇ ವ್ಯಕ್ತ ಆಗಿದೆ. ಮೂಲತಃ ತೀರ್ಥಹಳ್ಳಿ ಮೂಲದ ಅಲ್ತಾಫ್ ಈತ ಕಾರ್ಕಳದಲ್ಲಿ ಈತನ ಕುಟುಂಬ ಬಂದು ನೆಲೆಸಿದೆ. ಈತ ಮದುವೆ ಕೂಡ ಆಗಿದ್ದಾನೆ. ಅಲ್ತಾಫ್ಗೆ 2 ಮಕ್ಕಳಿದ್ದಾರೆ. ಈತನ ಬ್ಯಾಕ್ಗ್ರೌಂಡ್ ಇದೆ. ಇದರ ಜೊತೆಗೆ ಅಕ್ರಮ ಮರಳುಗಾರಿಕೆ ಸೇರಿದಂತೆ ಹಲವು ದಂಧೆಗಳಲ್ಲಿ ಈತ ಭಾಗಿಯಾಗಿ ಇದ್ದಾನೆ ಅನ್ನುವಂತಹ ಸಂಶಯಗಳು ವ್ಯಕ್ತವಾಗಿದೆ. ಒಂದಿಷ್ಟು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಈತ ಭಾಗಿಯಾಗಿದ್ದಾನೆ. ಈ ಹಿಂದೆ ಬೇರೆ ಯುವತಿಗೂ ಕೂಡ ಕಿರುಕುಳ ನೀಡಿದ ಆರೋಪ ಇದೆ. ಈಗ ಅಲ್ತಾಫ್ ಬಂಧನ ಆಗಿರೋದ್ರಿಂದ ಆತನ ಕುಟುಂಬ ಕಂಗಾಲಾಗಿದೆ. ಕಿಡ್ನಾಪ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಆರೋಪಿ ಅಲ್ತಾಫ್ನ ಬ್ಯಾಕ್ಗ್ರೌಂಡ್ ಇದೆ. ಆತನ ಕ್ರಿಮಿನಲ್ ಹಿಸ್ಟರಿ, ಆತ ಹಿಂದೆ ಮಾಡಿದಂತಹ ಪ್ರಕರಣಗಳ ಡೀಟೇಲ್ಸ್ ಇದೆ. ಎಂತೆಂಥ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ ಅನ್ನೋದು. ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ಅಕ್ರಮ ಮರಳು ದಂಧೆ, ಡ್ರಗ್ ಪೆಡ್ಲರ ಅನ್ನುವಂಥ ಅನುಮಾನ ಮತ್ತೊಂದು ಕಡೆ. ಬೇರೆ ಯುವತಿಯರಿಗೆ ಈ ರೀತಿಯಾಗಿ ಕಿರುಕುಳವನ್ನ ನೀಡಿದ್ದ ಅನ್ನುವಂಥ ಆರೋಪ. ಅನೇಕ ಆರೋಪಗಳು ಅಲ್ತಾಫ್ ಮೇಲಿದೆ. ಅವನಿಗೆ ದುಡಿತಾನೆ ಅಷ್ಟೇ, ಮತ್ತೆಂತ ಗೊತ್ತಿಲ್ಲ. ನನಗೆ 12 ಗಂಟೆ ರಾತ್ರಿ ಗೊತ್ತಾಗಿದೆ. ಪೊಲೀಸ್ ಅಂತ ಹೇಳಿದ್ರು. ನಾವು ಅದೇನು ನೋಡುವ ಅಂತೇಳಿ ಹೋಗಿದೆ. ನಾವಿಲ್ಲಿ ತೀರ್ಥಳ್ಳಿ ಇಲ್ಲಿ ಊರು ತೀರ್ಥಳ್ಳಿ ನಮ್ದು ಹೋಯ್ಗೆ ಅದೇ ಅವನಿಗೆ ಅದೇ ವ್ಯಾಪಾರ ಹೋಗುದು. ಮದುವೆ ಆಗಿದೆ 2. ಅವರು ಸಿಗರೇಟ್ ಸಮೇತ ಸೇದಲ್ಲ, ಆದ್ರೆ ಸಹ ಅವರಿಗೆ ಒತ್ತಾಯ ಮಾಡಿ ಫ್ರೆಂಡ್ ಅವರು ಇಳಿಸಿದ್ದಾರೆ. ಹಾಗೆ ಆಗಿದೆ. ಅವರು ಸಿಗರೇಟ್ ಸಮೇತ ನಾವು ಎಂತರ ಮಾಡಿದ್ರೆ ಸಹ ನಮಗೆ ಬೈತಾರೆ. ಸಿಗರೇಟ್ ಸಮೇತ ಸೇರಿದ್ರೆ ಸಹ ಬೈತಾರೆ. ಅದು ಅವರು ಇದು ಮಾಡಿ ಈ ತರ ಮಾಡಿದ್ರೆ ಇದ್ರೆ ಅದು ಆಕ್ಚುಲಿ ಎಂತ ನಂಗೆ ಗೊತ್ತಿಲ್ಲ. ಡ್ರಗ್ಸ್ ಹೇಳಿದ್ರೆ ಅದೇ ನಂಗೆ ಗೊತ್ತಿಲ್ಲ ಎಂತಂತೇಳಿ. ನಿನ್ನೆ ರಾತ್ರಿ ಅವ್ರು ಹೇಳಿದ್ದಕ್ಕೆ ನಂಗೆ ಗೊತ್ತಾಗಿದೆ. ಅವ್ರು ಏನು ಮಾಡಲ್ಲ ನಮ್ಮ ಎದುರಿಗೆ. ಮನಸ್ಸತ್ತಿ ಅಲ್ಲ ಅವರು. ಕಾರ್ಕಳದಲ್ಲಿ ನಡೆದ ಯುವತಿಯ ಅತ್ಯಾಚಾರ ಪ್ರಕರಣ ಕಾರ್ಕಳ ನಗರವನ್ನೇ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳಬೇಕು. ಈ ಪ್ರಕರಣದ ಪ್ರಮುಖ ಆರೋಪಿ ಅಲ್ತಾಫ್, ಆತ ಮೂಲತಃ ತೀರ್ಥಹಳ್ಳಿಯವನು ಅಂತ ಅವನ ತಾಯಿ ಹೇಳ್ತಾರೆ. ಅವ ಮೂಲತಃ ತೀರ್ಥಹಳ್ಳಿಯವರು. ನಾವು ಇತ್ತೀಚಿನ ಕೆಲವು ವರ್ಷಗಳಾಯಿತು ಇಲ್ಲಿ ಬಂದು ನೆಲೆಸಿದ್ದೇವೆ ಅಂತ. ನಾವಿಲ್ಲಿ ನೋಡ್ತಾ ಇದ್ದೇವಲ್ಲ, ಜೋಡು ರಸ್ತೆಯ ಸಮೀಪ ಇರುವಂಥ ಸೌಮ್ಯ ಹಾರ್ಡ್ವೇರ್ ಬಿಲ್ಡಿಂಗ್ ಏನು ಕಾಣ್ತಾ ಇದೆ, ಇದರ 3ನೇ ಫ್ಲೋರ್ನಲ್ಲಿ ಆತ ತಂಗುತ್ತಾ ಇರ್ತಾನೆ. ಈತ ಈ ಥರದ ದುಶ್ಚಟಗಳಿಗೆಲ್ಲ ಬಿದ್ದಿದ್ದಾನೆ ಅನ್ನೋದು ಅವರ ಮನೆಯವರಿಗೆ ಏನು ಮಾಹಿತಿ ಇಲ್ಲ. ಆತನಿಗೆ ಈ ಮೊದಲೇ ಒಂದು ಮದುವೆ ಆಗಿದೆ ಮತ್ತು 2 ಮಕ್ಕಳು ಕೂಡ ಇದ್ದಾರೆ. ಒಂದು ಸುಖಿ ಸಂಸಾರ ಅಂತಲೇ ಹೇಳಬೇಕು. ಜೊತೆಗೆ ತಾಯಿ ಕೂಡ ಇದ್ದಾರೆ. ಎಲ್ಲರೂ ಏನು ನಾವು ನೋಡ್ತಾ ಇದ್ದೇವೆ, ಈ ಬಿಲ್ಡಿಂಗ್ನ 3ನೇ ಮಹಡಿಯ ಮನೆಯಲ್ಲಿ ವಾಸವಾಗಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿಂದ ಅಯ್ಯಪ್ಪ ನಗರಕ್ಕೆ ಒಂದು 2 ಕಿಲೋಮೀಟರ್ ಆಗುತ್ತೆ. ಅಯ್ಯಪ್ಪ ನಗರದಲ್ಲಿ ಸಂತ್ರಸ್ತೆ ವಾಸ ಮಾಡ್ತಾ ಇರ್ತಾರೆ. ಈತನ ತಂದೆಗೂ ಸಂತ್ರಸ್ತೆಯ ತಂದೆಗೂ ಸಂತ್ರಸ್ತೆಯ ತಂದೆಗೂ ಸಾಕಷ್ಟು ಪರಿಚಯ ಇರುತ್ತೆ, ಒಡನಾಟ ಇರುವವರು. ಆಕೆ ಕೂಡ ಒಂದು ಗೇರು ಬೀಜದ ಫ್ಯಾಕ್ಟ್ರಿಯಲ್ಲಿ, ಗೋಡಂಬಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವಳು ಮತ್ತು ಆಕೆಯ ತಂದೆ ತಾಯಿ ಕೂಲಿ ಕಾರ್ಮಿಕರು, ಕಲ್ಲು ಕೊರೆಯಲ್ಲಿ ಕೆಲಸ ಮಾಡುವವರು. ಸೊ ಸಹಜವಾಗಿಯೇ ಈ ಅಲ್ತಾಫ್ ಏನಿದ್ದಾನೆ ಆತ ಒಬ್ಬ ಟಿಪ್ಪರ್ ಚಾಲಕನಾಗಿ ಅವರೆಲ್ಲ ಸಂಪರ್ಕದಲ್ಲಿದ್ದಾನೆ ಅನ್ನುವಂಥದ್ದು. ಸೊ ಈ ಕೃತ್ಯ ಆದ ನಂತರ ಒಂದು ರೀತಿ ಆ ಮನೆಯವರು ಬೆಚ್ಚಿ ಬಿದ್ದಿದ್ದಾರೆ ಅಂತಲೇ ಹೇಳಬೇಕು. ಅವರಿಗೆ ಮಾಧ್ಯಮಗಳಲ್ಲಿ ನೋಡಿದ ಬಳಿಕವಷ್ಟೇ ಇದು ಗೊತ್ತಾಗಿದೆ. ನಂತರ ಪೊಲೀಸರ ಬಳಿ ಹೋಗಿದ್ದಾರೆ. ಇನ್ನಷ್ಟೇ ಮಗನ ಒಟ್ಟು ಈ ಕೃತ್ಯಗಳ ಬಗ್ಗೆ ಅವರು ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ. ಮುಸ್ಲಿಂ ಸಮುದಾಯದವರು ಭಾಳ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ಏನು ಈತ ಆರೋಪಿ ಇದ್ದಾನೆ ಅವನನ್ನು ಸಾಮಾಜಿಕ ಬಹಿಷ್ಕಾರ ಹಾಕುವುದಾಗಿ ಹೇಳಿದ್ದಾರೆ. ಮತ್ತು ಈ ಹಿಂದೆಯೂ ಕೂಡ ಆತ ತಮ್ಮ ಸಮುದಾಯದ ಒಳಗೂ ಕೂಡ ಪೆಟ್ಟು ತಿಂದಿದ್ದ ಕೆಲವರಿಂದ ಅನ್ನುವಂಥ ಮಾತನ್ನು ಕೂಡ ಅವರು ಬಹಿರಂಗ ಪಡಿಸಿದ್ದಾರೆ ಮತ್ತು ಆತನಿಗೆ ಸಾಮಾಜಿಕ ಬಹಿಷ್ಕಾರ ಹಾಕುವ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂಥದ್ದು. ಈಗ ಏನು ನಾವು ನೋಡ್ತಾ ಇದ್ದೇವೆ, ಈ ಮನೆಯಲ್ಲೇ ಆತ ವಾಸವಾಗಿರುವಂಥದ್ದು. 2 ದಿನದಿಂದ ಮನೆಯವರ ಸಂಪರ್ಕದಲ್ಲಿ ಇರಲಿಲ್ಲ ಅಂತೇಳಿ ಹೇಳ್ತಾರೆ. ಇಲ್ಲಿಂದ ತನ್ನ ಪರಿಚಯಸ್ಥ ಹುಡುಗಿ, ಇನ್ಸ್ಟಾಗ್ರಾಮ್ ಮೂಲಕ ಆತ್ಮೀಯಳಾದ ಹುಡುಗಿಯ ಮನವೊಲಿಸಿ ಆಕೆಯನ್ನು ಕರೆದುಕೊಂಡು ಹೋಗಿ ನಂತರ ರಂಗನಪಲ್ಕೆ ಅಂತ ಹೇಳ್ತಾರೆ, ಅಲ್ಲಿ ಝೇವಿಯರ್ ತನ್ನ ಸ್ನೇಹಿತನ ಮನೆ ಅಲ್ಲೇ ಪಕ್ಕದಲ್ಲಿರುತ್ತೆ, ಅಲ್ಲಿಯ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿರುವಂಥದ್ದು. ಈತ ಒಬ್ಬ ಡ್ರಗ್ ಅಡಿಕ್ಟ್ ಅನ್ನೋದನ್ನು ಬಹುತೇಕ ಅವನ ಮನೆಯವರು ಕೂಡ ಅವನ ಸ್ನೇಹಿತರು ಕೂಡ ಒಪ್ಪಿಕೊಳ್ತಾರೆ. ಬೇರೆಯವರ ಒಂದು ಸಹವಾಸಕ್ಕೆ ಬಿದ್ದು ಈ ದುಶ್ಚಟಗಳಿಗೆ ಆತ ದಾಸನಾಗಿದ್ದ ಅನ್ನೋದನ್ನು ಆತನ ಸ್ನೇಹಿತರು ಕೂಡ ಮಾತನಾಡುವಾಗ ಒಪ್ಪಿಕೊಳ್ತಾರೆ. ಸೊ ಆ ಡ್ರಗ್ಸನ್ನು ಬಿಯರಿಗೆ ಬೆರೆಸುವ ಮೂಲಕ ಆಕೆಯನ್ನು ನಶೆಗೆ ಒಳಪಡಿಸಿ ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿರುವಂಥ ಪ್ರಕರಣ. ಒಟ್ಟು ಅಲ್ತಾಫಿಗೆ ಸದ್ಯ ಆತ ಪೊಲೀಸ್ ವಶದಲ್ಲಿದ್ದಾನೆ ಮತ್ತು ಆತನಿಗೆ ಸಾಮಾಜಿಕ ಬಹಿಷ್ಕಾರದ ಎಚ್ಚರಿಕೆಯನ್ನು ಮುಸ್ಲಿಂ ಸಮುದಾಯ ಕೂಡ ನೀಡಿದೆ. ಮತ್ತು ಈತನ ಮೂಲಕ ಡ್ರಗ್ ಚಟುವಟಿಕೆಗಳೇನು ಕರಾವಳಿ ಭಾಗದಲ್ಲಿ ಇದಕ್ಕೆ ಕಡಿವಾಣ ಬೀಳಬೇಕು ಅನ್ನುವಂಥ ಒತ್ತಾಯವನ್ನು ಹಿಂದೂ ಸಂಘಟನೆಗಳು ಮಾಡ್ತಾ ಇವೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.